15 35 ಅಂತ ಹೇಳೋಣ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷ ಸನ್ಯಾಸ ಯೋಗಃ. ಶ್ರೀ ಭಗವಾನುವಾಚ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವಿಷಯೇಂದ್ರಿಯ ಸಂಯೋಗಾತ್ ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಪ್ರತಿಯೊಬ್ಬ ಮನುಷ್ಯನು ದುಃಖ ನಿವೃತ್ತಿ, ಶಾಶ್ವತಾನಂದ ಪ್ರಾಪ್ತಿ ಅನ್ನೋದಕ್ಕೋಸ್ಕರ ಜೀವನ ಮಾಡ್ತಾನೆ. ದುಃಖವನ್ನು ಕಳ್ಕೋಬೇಕು ಮತ್ತು ಶಾಶ್ವತವಾಗಿ ಆನಂದವಾಗಿರಬೇಕು ಇರಬೇಕು ಅಂತ ಹೋಗಬೇಕು ಅನ್ನೋಲ್ಲ. ಸಾಯಲಿಕ್ಕೆ ಯಾರು ಇಷ್ಟಪಡಲ್ಲ. ಆದರೆ ಆ ಸುಖ ಶಾಶ್ವತವಾಗಿ ಇರಬೇಕು ಅನ್ನೋದಕ್ಕೆ ಕೆಲವರು ಏನು ಮಾಡ್ತಾರೆ, ಯಾವಾಗ ತಿನ್ನೋದು ಮಲಗೋದು, ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡೋಲ್ಲ. ಒಂದು ವೇಳೆ ಮಾಡಿದ್ರು ಏನೋ ವಿಪರೀತ ಪ್ರಮಾದ. ಯಾಕೆಂದರೆ ತಮೋಗುಣದಲ್ಲಿ ವಿವೇಕಾನಂದಕ್ಕೆ ಕಳ್ಕೊಂಡು ಕೆಲಸ ಮಾಡ್ತಾರೆ. ಆ ಜೀವನ ಪ್ರಯೋಜನ ಇಲ್ಲ. ವಿವೇಕ ಮಾಡ್ತಾರೆ. ಯಾರೋ ಒಬ್ಬ ಶಿಷ್ಯ ಗುರುಗಳ ಹತ್ರ ಇದ್ದಂತೆ ಒಬ್ಬ, ಸರಿ ಹೋಗಿ ಟಿಫನ್ ತೊಗೊಂಬ ಅಂತ ಹೇಳೋದಂತೆ. ಯಾರೋ ಟಿಫನ್ ಕೊಡ್ತೀವಿ ಅಂದರೆ ಬೆಳಿಗ್ಗೆ ತೊಗೊಂಬ ಅಂತ ಹೋದ. ತೊಗೊಂಬಂದ್ರೆ 3 ಇಡ್ಲಿ ಇದೆ. ಅಲ್ಲ ವಿವೇಕ ಮಾಡ್ತಾರೆ ತಗೊಂಡವರು. ಅದು ವಿವೇಕ ಅಲ್ಲ, ಅವಿವೇಕ. ಅಲ್ಲೋ 6 ಇಡ್ಲಿ ಕೊಡೋರು, ಅದ್ಯಾಕೆ 3 ಕೊಟ್ಟಿದ್ದಾರೆ? ಇಲ್ಲ ಗುರುಗಳೇ 6 ಕೊಟ್ಟಿದ್ರು, ನೀವಿಲ್ಲಿ ತಂದುಕೊಟ್ಟ ಮೇಲೆ ನೀವು ಅದೇನೋ ಜಪ ಅದೆಲ್ಲ ಏನೇನೋ ಮಾಡಿಕೊಂಡು ನೀವು ತಿನ್ನೋವಾಗ ನಾನು 3 ಕೊಡ್ತೀರಾ, ಅಷ್ಟೊತ್ತು ತಣ್ಣಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಅಲ್ಲೇ 3 ತಿಂದ್ಬಿಟ್ಟೆ. ಅಲ್ಲೋ ನನಗೆ ಕೊಟ್ಟು ನೀನು ಹಾಕ್ತೀನಿ, ನಾನು ಕೊಟ್ಟರೆ ತಿನ್ನಬೇಕು ಪ್ರಸಾದ ಅಂತ. ಅಷ್ಟೊತ್ತು ನೀ ಹಾಗೋ ತಿಂದೆ ಅಂತ ಅವ್ರು ಸ್ವಲ್ಪ ಜೋರಾಗಿ ಮಾತಾಡಬೇಕು. ಗುರುಗಳಿಗೆ ಕೋಪ ಮಾಡ್ಕೊಳ್ಳಿ, ಹೇಗೆ ತಿಂದೆ ಅಂತ ತೋರಿಸ್ತೀನಿ ನಾನು ಅಂತ 3 ಇಡ್ಲಿನೂ ತಿಂದ್ಬಿಟ್ಟ. ಇದು ತಮೋಗುಣದ ವಿವೇಕ. ಇದು ವಿವೇಕ ಅಲ್ಲ, ಅವಿವೇಕ. ಸರಿ, ಈ ಶಿಷ್ಯ ಸರಿ ಇಲ್ಲ ಅಂತ ನನ್ನಂಥ ಗುರು ಯಾರೋ ಇನ್ನೊಬ್ಬ ಶಿಷ್ಯನ ಕರ್ಕೊಂಬಂದು ಅವನು ಹೇಳೋದು, ಟಿಫನ್ ತೊಗೊಂಬ, ಎಲ್ಲಿ ಇರುವೆ ಬರೋದು ಅಲ್ಲಿಗೆ ಅಂತ. ಅವನು ಸರಿ ಆಯಿತು ಗುರುಗಳೇ, ನೀವು ಹೇಳಿದಾಗ ಮಾಡ್ತೀನಿ ಅಂತ. ಅವರೇನು ಜಪ ಅದೆಲ್ಲ ಮುಗಿದ ಮೇಲೆ ಆ ಟಿಫನ್ ಎಲ್ಲಿ ಇಟ್ಟಿರೋ ತೊಗೊಂಬ ಅಂದರು. ಗುರುಗಳೇ, ನೀವು ಇರುವೆ ಬಂದಿರೋ ಚೀಮೆ ಬಂದಿರೋ ಇರುವೆ ಬಂದಿರೋ ಇದು ಅಂದ್ರಿ, ನಾನು ಎಲ್ಲಿ ಇಟ್ಟಿದ್ದೀನಿ ಅದು ಮತ್ತೆ ತರಲಿಕ್ಕಾಗಲ್ಲ. ಏನು ಹಾಗಂದರೆ, ಅಲ್ಲ ಎಲ್ಲಿಟ್ಟು ಇರುವೆ ಬರುತ್ತೆ, ಅದಕ್ಕೋಸ್ಕರ ಹೊಟ್ಟೆಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ವಿವೇಕ ಮಾಡಿದಾಗ ಕಾಣುತ್ತೆ. ಹೌದಲ್ಲ, ಹೊಟ್ಟೆಲ್ಲಿ ಇಟ್ಕೊಂಡ್ಬಿಟ್ರೆ ಸರಿ ದೇವ್ರ ಸೃಷ್ಟಿ ಭಾಳ ಚೆನ್ನಾಗಿದೆ. ಆ ಇರುವೆಗಳು 7 ಮೀಟರ್ಸ್ ಒಳಗಡೆ ಎಲ್ಲಿ ಆಹಾರ ಇದ್ದು ಕಂಡುಹಿಡ್ಕೊಡುತ್ತಂತೆ. ಸರಿ, ಹೊಟ್ಟೆ ಒಳಗಡೆ ಇದ್ದ ಆಹಾರ ಕಂಡುಹಿಡಿಯಲ್ಲ ಅವು. ಒಂದರ ಹೊಟ್ಟೆ ಒಳಗಡೆ ಆಹಾರನ ಕಂಡುಹಿಡಿದು ಹೊಟ್ಟೆ ಒಳಗಡೆ ಹೋಗುತ್ತೆ ಎಂದು ನಿರ್ಗತಿಯಾಗಿತ್ತು. ಅಂದರೆ ಶಿಷ್ಯ ತಮೋಗುಣದಲ್ಲಿ ವಿವೇಕ ಮಾಡಿದ್ರು, ಅದು ವಿವೇಕ ಹೊರತು ವಿವೇಕವಲ್ಲ. ಬರೀ ಪ್ರಮಾದ, ಆಲಸ್ಯ, ನಿದ್ರೆಯಿಂದ ಜೀವನ ಮಾಡತಕ್ಕಂಥ ಸುಖ ವ್ಯರ್ಥ ಜೀವನ ಆಗಿಬಿಡುತ್ತೆ, ಪ್ರಯೋಜನ ಇಲ್ಲ. ಬಟ್ ಅವ್ರಿಗೆ ಒಂದು ಅನುಕೂಲ ಏನಪ್ಪ ಅಂದರೆ,
ಯಾರಿಗೂ ಹೆಚ್ಚು ತೊಂದರೆ ಮಾಡೋದು. ತಮೋ ಗುಣಿಗಳು ತಾವು ಹೆಚ್ಚು ಒದ್ದಾಡಲ್ಲ, ಬೇರೆಯವ್ರಿಗೂ ತೊಂದರೆ ಕೊಡಲ್ಲ. ಆದ್ರೂ ಆ ಜೀವನ ಪ್ರಯೋಜನ ಇಲ್ಲ. ಇನ್ನು ರಜೋಗುಣರಾಗಿರ್ತಾರೆ, ನೋಡೋದಿಲ್ಲ. ವಿಷಯ ಮತ್ತು ಇಂದ್ರಿಯಗಳಿಗೆ ಸಂಯೋಗ, ಸಂಬಂಧ ಅನ್ನತಕ್ಕ ಸನ್ನಿಕರ್ಷ ಅಂತಾರೆ. ಅಂದರೆ ವಿಷಯಗಳು ನಮಗೆ ಎಷ್ಟು ಹತ್ತದಲ್ಲಿರಬೇಕು ಅಷ್ಟು ಹತ್ತದಲ್ಲಿರಬೇಕು. ಇದ್ದಾಗ ಆ ಬರತಕ್ಕಂಥ ಸುಖ ಏನಿದೆಯೋ ಅದು ಪ್ರಾರಂಭದಲ್ಲಿ ಅಮೃತೋಪಮಂ, ಅಮೃತ ಸಮಾನ. ಅದರಲ್ಲಿ ಆ ಸುಖದಲ್ಲಿ 3 ರೀತಿ ಹೇಳ್ತಾರೆ: ಪ್ರಿಯ, ಮೋದ, ಪ್ರಮೋದ ಅಂತ. ಪ್ರಿಯ ಅಂದರೆ ನಮ್ಗೆ ಇಷ್ಟವಾಗಿರ್ತಕ್ಕಂಥ ವಸ್ತು ನಮ್ಮ ಸಾನ್ನಿಧ್ಯದಲ್ಲಿ ಕಂಡ್ರೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯ ಅಂತ ಅನುಕೂಲವಾದಂಥ ಸ್ಥಿತಿ ಕಾಣುತ್ತೆ, ಅದನ್ನು ಪ್ರಿಯ ಅಂತಾರೆ. ಬಟ್ ಅದರಿಂದಲೇ ಇವನಿಗೆ ಅದನ್ನು ಅನುಭವಿಸ್ಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಬರುತ್ತೆ. ಪ್ರಿಯ, ಮೋದ. ಆ ಪ್ರಿಯ ವಸ್ತು ಅನ್ನತಕ್ಕಂಥದ್ರಲ್ಲೇ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರ ಸಿಗದಿರ ಇದ್ದರೆ ಅದರಲ್ಲೇ ಹುಚ್ಚನಾಗ್ಬಿಡ್ತಾನೆ. ಅದರಲ್ಲೇ ಅಯ್ಯಯ್ಯೋ ನನ್ನ ಜೀವನ ವ್ಯರ್ಥ ಆಗೋಯ್ತು ಅನ್ನತಕ್ಕಂಥ ರೀತಿಯಲ್ಲಿ ಒದ್ದಾಡ್ತಾನೆ. ಲೈಲಾ ಮಜ್ನು ಕಥೆ ಕೇಳಿರ್ತಿರೋ ನನಗೆ. ಆ ಲೈಲಾ ಮಜ್ನು ಅವ್ರ ಕಥೆಯಲ್ಲಿ ಆ ಮಜ್ನು ಆ ಲೈಲಾನ ಪ್ರೇಮಿಸ್ತಾರೆ, ಲೈಲಾನ ಹುಡುಗಿ ಪ್ರೇಮಿಸ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ಅವನಿಗೆ ಆಕೆ ಪಡಿಬೇಕು ಅನ್ನತಕ್ಕಂಥದ್ದು ಮನಸ್ಸಿಗೆ ಹೋಗುತ್ತಪ್ಪ ಅಂದರೆ ಹುಚ್ಚನಾಗ್ಬಿಡ್ತಾನೆ. ಹುಚ್ಚನಾಗಿ ಲೈಲಾ 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 ಅಂತ ಬೀದಿ ತಿರುಗ್ಕೊಂಡು ಕೂತ್ಕೊಂಡು ತಿರುಗ್ತಿರ್ತಾನೆ. ಎಷ್ಟು ಮಟ್ಟಿಗೆ ಅದ್ರಲ್ಲಿ ಮನಸ್ಸು ಒಂದಾಗ್ಬಿಟ್ಟಿರ್ತಾವೆ ಅವನಿಗೆ ಅಂದರೆ ಮಸೀದಿ ಮುಂದೆ ಕೂತ್ಕೊಂಡು ಹೋಗ್ತಿರ್ತಾನಂತೆ. ಆ ಮಸೀದಿಯಲ್ಲಿ ನಮಾಜ್ ಮಾಡೋರು, ಏಯ್ ಮಸೀದಿ ಹತ್ರ ಬಂದು ನೀನು ಲೈಲಾ ಲೈಲಾ ಅಂತ ಹೊಡ್ಕೊಳ್ತೀಯ, ನಮಗೆ ನಮಾಜ್ ಮಾಡಲಿಕ್ಕೂ ಆಗಲ್ಲ ಅಂತಾರಂತೆ. ಅವಾಗ ಅಂತಾನೆ, ನಾನು ಅಂದಿದ್ದು ತಪ್ಪಾಯಿತು, ಆದರೆ ನನ್ನೊಂದು ಸಂದೇಹ ಬರುತ್ತೆ. ಏನು ಸಂದೇಹ? ಈ ಭೌತಿಕವಾಗಿರ್ತಕ್ಕಂಥ ಲೈಲಾಗೆ ಮನಸ್ಸಿಟ್ಕೊಂಡು ನನಗೆ ನಿಮ್ಮ ಮಸೀದಿ, ನಿಮ್ಮ ನಮಾಜು ಏನೂ ಕಾಣಲ್ಲ. ಯಾಕೆ ಆಕೆನಲ್ಲೇ ಮನಸ್ಸಿದೆ. ನಿಮಗೆ ಆ ಪರಮಾತ್ಮ ಅಲ್ಲ ಅಂದಮೇಲೆ ಮನಸ್ಸಿದ್ರೆ ನನ್ನ ಕೂಗಾಟ ನಿಮ್ಗೆ ಯಾಕೆ ಕೇಳಿಸ್ತು? ಅಂದರೆ ಲೈಲಾ ಬಿಟ್ಟು ಮತ್ತೇನು ಕಾಣ್ತಿಲ್ಲ ಅವ್ರಿಗೆ. ರಾಜ ನೋಡ್ತಾನಂತೆ. ಅವನಿಗೆ ಲೈಲಾ ಕಪ್ಪಗಿರ್ತಾಳೆ, ಚೆನ್ನಾಗಿರಲ್ಲ. ಅಯ್ಯಯ್ಯೋ ಈ ಹುಡುಗಿಗೋಸ್ಕರ ಏನು ಇಷ್ಟೊಂದು ಹುಚ್ಚನಾಗ್ಬಿಟ್ಟೇನೆ, ಚೀಚಿ ನಾನೇನನ್ನು ಮಾಡಬೇಕು ಅಂದ್ಬಿಟ್ಟು ಆ ಊರಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಹೆಣ್ಮಕ್ಳಿದ್ರು ಅಂದವಾಗಿರ್ತಕ್ಕಂಥವ್ರು ಎಲ್ಲರೂ ತನ್ನ ಲೈನ್ ನಿಲ್ಲಿಸ್ತಾನಂತೆ, ಕ್ಯೂ. ಆ ಮದುವೆನ ಕರ್ಕೊಂಬಂದು ನಿಂಗೆ ಯಾರು ಬೇಕೋ ಆರಿಸು, ಮದುವೆ ಮಾಡ್ತೀವಿ. ಆ ಲೈಲ ಚೆನ್ನಾಗಿಲ್ಲ, ಬಿಟ್ಬಿಡು ಅವಳನ್ನು ಅಂತ. ಆವಾಗ ಮಜನು ಹೇಳ್ತಾನೆ, ರಾಜ ಲೈಲಾ ನೋಡ್ಬೇಕಾದ್ರೆ ನನ್ನ ಕಣ್ಣಿಂದ ನೋಡು, ಅರ್ಥ ಆಗುತ್ತಲ್ಲ ನಿಮಗೆ, ನನ್ನ ಕಣ್ಣಿಂದ ನೋಡು, ನಿನ್ನ ಕಣ್ಣಿಂದ ನೋಡಬೇಡ. ಅಂದರೆ ವಸ್ತುಗಳಲ್ಲಿ ಸೌಂದರ್ಯ ಅನ್ನತಕ್ಕಂಥದ್ದು, ಆನಂದ ಅನ್ನತಕ್ಕಂಥ ಏನಿದೆಯೋ ಅದು ವಸ್ತುನಲ್ಲಿ ಇದೆಯೋ ಇಲ್ಲ, ನಾವು ನೋಡತಕ್ಕಂಥ ದೃಷ್ಟಿನಲ್ಲಿದೆ. ಸೊ ನಾವೇನು ಮಾಡ್ತೀವಿ, ಓ ಇದರಲ್ಲಿ ಆನಂದ ಇದೆ, ಇದರಲ್ಲಿ ಸುಖ ಇದೆ ಅಂತ ಪ್ರಾರಂಭ ಮಾಡ್ತೀವಿ. ಅದನ್ನು ಪಡೀಲಿಕ್ಕೆ ಸಾಕಷ್ಟು ಶ್ರಮ ತಗೊಳ್ತೀವಿ. ಪಡೆದ ಮೇಲೆ ಸುಖಮಲ್ಪಂ, ಸ್ವಲ್ಪ ಸುಖ ಸಿಗುತ್ತೆ, ಮತ್ತೆ ಅದು ಒಂದು ಸ್ವಲ್ಪ ಅನುಭವಿಸ್ತಕ್ಕ ಸಮಯದಲ್ಲಿ ಇರುತ್ತೆ, ಆಮೇಲೆ ಒಂದು ಕ್ಷಣ ಇರುತ್ತೆ, ಹೊರಟೋಗುತ್ತೆ, ಮತ್ತೆ ಬೇಕನ್ನಿಸುತ್ತೆ. ಅತಿಶಯ ದೋಷ ಅಂತಾರೆ. ಎಷ್ಟೇ ಅನುಭವಿಸಿದ್ರು ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಹೊರತು ಆ ಕ್ಷಣಕ್ಕೆ ಸಾಕು ಅನಿಸುತ್ತೆ, ಮತ್ತೆ ಬೇಕನ್ನಿಸುತ್ತೆ. ಕೊನೆಗೇನಾಗ್ತೀವಿ, ಅದಕ್ಕೆ ಭಾನಿತು ದಾಸರಾಗ್ಬಿಡ್ತೀವಿ. ಒಂದು ಮತ್ತು ಯಾಕೆ ಅಮೃತೋಪಮ ಪ್ರಾರಂಭದಲ್ಲಿ ಅಮೃತನೇ, ಆಮೇಲೆ ವೈರಾಗ್ಯ ಅನ್ನತಕ್ಕಂಥದ್ದು 3 ರೀತಿಯಲ್ಲಿ ಬರಬೇಕು ಅಂತಾರೆ. ಒಂದು ಜನ್ಮ ಸಂಸ್ಕಾರದಲ್ಲಿ ಬಂದಿರಬೇಕು, ಹೌದಾ? ಇಲ್ಲ ಅಂದರೆ ಬೇರೆಯವ್ರು ನೋಡಿ ಕಲಿಬೇಕು. ಏನಪ್ಪ ಬೇರೆ ನೋಡಿ ಕಲಿಯೋದು, ಮನೆಯಲ್ಲೇ ನೋಡೋದು ಸಾಕು, ನಮ್ಗೆ ಅಷ್ಟು ವಿವೇಕ ಇಲ್ಲ, ತಿಳುವಳಿಕೆ ಇಲ್ಲ, ಏನೋ ನಾವು ಅವರನ್ನ ಅನುಸರಿಸ್ಕೊಂಡು ಹೋಗ್ತೀವಿ. ಮನೆಗಳಲ್ಲಿ ನೋಡಿದ್ರೆ ಆ ಫೋಟೋ ಯಾವುದು, ನಮ್ಮ ಅಜ್ಜಿ ತಾತಂದು. ಅವ್ರೇನಾದ್ರು ಅವ್ರು ಹೋದರು, ಅವರು
ಹೋದರು. ಆ ಕೆಳಗಡೆ ಫೋಟೋ ನಮ್ಮ ತಂದೆ ತಾಯಿದ್ರು. ಅವರೇನಾದ್ರು ಅವರು ಹೋದರು. ಇವಾಗ ನಮ್ಮ ಫೋಟೋ ನೆಕ್ಸ್ಟ್ ಯಾರು ಫೋಟೋ ಬೀಳುತ್ತೆ, ನಮ್ಮ ಫೋಟೋ ಬೀಳುತ್ತೆ ಅಂತ ಇವ್ರು ಅಂತಾರೆ ಈಗಿನ ಕಾಲಕ್ಕೆ. ಆ ಮಕ್ಕಳು ಹಾಕ್ತಾರೋ ಹಾಕಲ್ಲೋ ಈಗ ಆಗಲಿ. ಈಗ ಆ ಫೋಟೋ ನೋಡಿದಾಗ ಎಷ್ಟು ಕಷ್ಟಪಟ್ಟರು ನಮಗೋಸ್ಕರ ಇವರು, ಖಾಲಿ ಮಾಡಿ ಹೋಗ್ಬಿಟ್ರು. ನಮ್ಮ ಜೀವನ ಇಷ್ಟ ತಾನೇ ಅನ್ಸಲ್ಲ ನಮಗೆ. ಆ ಸ್ಮಶಾನದಲ್ಲಿ ಆ ಬೆಂಕಿ ಇಟ್ಬಿಟ್ಟು ಬರ್ತಾರಲ್ಲ, ಆ ಸಮಯಕ್ಕೆ ಅನಿಸುತ್ತಂತೆ ಎಷ್ಟು ಕಷ್ಟಪಟ್ಟ ನಮ್ಮಪ್ಪ ನಮಗೋಸ್ಕರ, ಏನನ್ನೂ ತೊಗೊಂಡೋದ್ನೆ, ಏನನ್ನೂ ಸುಖಪಟ್ಟನೆ. ನಾವು ಇನ್ಮೇಲೆ ಸುಮ್ಮನೆ ಒದ್ದಾಡಬಾರ್ದು. ಸ್ಮಶಾನ ವೈರಾಗ್ಯ ಅಂತ ನಾವು ಒದ್ದಾಡಬಾರ್ದು. ಮತ್ತೇನು ಮಾಡಬೇಕು, ಇರೋದ್ರಲ್ಲಿ ತೃಪ್ತಿಯಾಗಿ ಜೀವನ ಮಾಡ್ಕೊಂಡು ಇರಬೇಕು ಅಂತ ಅಲ್ಲಿ ಅಂದ್ಕೊಂಡು ಮನೆಗೆ ಬಂದು ಊಟ ಮಾಡಿದ ತಕ್ಷಣ ಅದೇನೋ ಅವತ್ತು ಜಾಸ್ತಿ ಊಟ ಮಾಡ್ತಾರಂತ, ಯಾಕೆ ಅಂತ ಗೊತ್ತಿಲ್ಲ. ಊಟ ಮಾಡಿ ನೋಡೋ ಬಿದ್ದ ಅಂತ ನಾವೆಲ್ಲ ಸುಮ್ಮನಿದ್ವಿ. ಇವಾಗ ಹೋಗ್ಬಿಟ್ಟ ಇನ್ನು ಬೇರೆ ಆಗಿಬಿಡ್ಬೇಕು ಎಲ್ಲರೂ. ಇವಾಗ ಸ್ಮಶಾನದಲ್ಲಿ ಬಂದಿದ್ದೇನಾಯಿತು ಅಂದರೆ ನಾವು ನೋಡಿ ಕಲಿಬೋದು ವಿಷಯಗಳಲ್ಲಿ ಸುಖ ಇಲ್ಲ ಅಂತ, ಅಥವಾ ಜನ್ಮ ಸಂಸ್ಕಾರದಲ್ಲಿ ಬಂದಿರಬೇಕು, ಅದು ಇಲ್ಲ ಅನುಭವಿಸ್ತಕ್ಕಂಥ ಸಮಯದಲ್ಲಿ ವಿವೇಕದಿಂದ ಅನುಭವಿಸ್ಬೇಕು ಅಂತಾರೆ. ಆ ವಿವೇಕದಿಂದ ಅನುಭವಿಸೋದ್ರಲ್ಲಿ ವಿವೇಕ ಮಾಡಲಿಕ್ಕೆ ಹೋಗಲ್ಲ. ನಾವು ಯಾವ ರೀತಿ ವಿವೇಕ ಮಾಡ್ತೀವಿ, ಆ ವಿವೇಕ ಅಂತ ಏನು ಮಹತ್ವ ಅಂತಾರೋ ಅದಕ್ಕೆ ವಿರೋಧವಾಗಿ ವಿವೇಕ ಮಾಡ್ತೀವಿ ನಾವು. ನೋಡು, ಇದರಿಂದ ಸುಖ ಸಿಕ್ತು, ಮತ್ತೆ ಅನುಭವಿಸ್ಬೇಕು, ಮತ್ತೆ ಅನುಭವಿಸಿ ಸುಖ ಸಿಗುತ್ತೆ ಅಂದ್ಬಿಟ್ಟು ಮತ್ತೆ ಅನುಭವಿಸೋಕ್ಕೆ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಎಲ್ಲ ಮಾಡಿ ಕೊನೆಗೆ ನಾವೇ ಅಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಮಹಾತ್ಮ ಅಂತಾರೆ, ಬೈ ದಿ ಟೈಮ್ ಯು ರಿಯಲೈಸ್ ಇಟ್ ಈಸ್ ಫುಟೈಲ್, ಯು ಆರ್ ಆಲ್ರೆಡಿ ಕಾಟ್. ಇದು ವ್ಯರ್ಥ, ಸುಖ ಇಲ್ಲ ಅಂತ ಕಂಡುಕೊಳ್ಳೋ ಅಷ್ಟೊತ್ತಿಗೆ ಆದರೆ ಅದರಲ್ಲಿ ಬಂದು ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ. ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಇಡ್ಲಿಕ್ಕೂ ಆಗಲ್ಲ. ಆ ಥರ ಆಗಿಬಿಡುತ್ತೆ ಈ ರಾಜಸಿಕ ಸುಖ ಅನ್ನತಕ್ಕಂಥದ್ದು. ಪ್ರಾರಂಭದಲ್ಲಿ ಅಮೃತ ಥರ ಇದ್ರೂ ಕೊನೆಗೆ ಏನಾಗುತ್ತಪ್ಪ ಅಂದರೆ ವಿಷವಾಗುತ್ತೆ. ಅದನ್ನೇ ಇಲ್ಲಿ ಶಂಕರಾಚಾರ್ಯ ಅಂತಾರೆ, ವಿಷಮಿವ ಬಲ ವೀರ್ಯ ರೂಪ ಪ್ರಜ್ಞ ಮೇಧ ಧನ ಉತ್ಸಾಹ ಹಾನಿ ಹೇತು. ರಾಜಸಿಕ ಸುಖ ಅನ್ನತಕ್ಕಂಥದ್ದು ಬಲ, ಶಾರೀರಿಕ ಬಲ ಅನ್ನತಕ್ಕಂಥದ್ದನ್ನು ಹಾಳು ಮಾಡುತ್ತೆ. ನೋಡಿ, ನಾವು ಭೋಗ ಅನುಭವಿಸಿದಷ್ಟು ಶರೀರ ಶಕ್ತಿ ಜಾಸ್ತಿ ಆಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಈ ಹುಬ್ಬಳ್ಳಿ ಧಾರವಾಡ ಕಡೆ ಈ ಅಡಿಕೆ ವಿಳ್ಯದೆಲೆ ಹಾಕ್ತಾರೆ. ನಮ್ಮಲ್ಲೂ ಅಡಿಕೆ ವಿಳ್ಯದೆಲೆ ಹಾಕಬೇಕು, ಒಳ್ಳೆಯದೇ. ಪೂರ್ವದಲ್ಲಿ ಊಟ ಆದಮೇಲೆ ಅಡಿಕೆ ವಿಳ್ಯದೆಲೆ ಹಾಕ್ಕೊಳ್ಳೋದು. ಅದಕ್ಕೆ ಕ್ಯಾಲ್ಸಿಯಂ ರೋಗ ಬರ್ತಿಲ್ಲ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅನ್ನೋದು ಬರ್ತಿರಲಿಲ್ಲ. ಈಗಿನ ಕಾಲಕ್ಕೆ ಫ್ಯಾಷನ್ಗೋಸ್ಕರ ಬಿಟ್ಬಿಟ್ಟಿದ್ದಾರೆ. ಫ್ಯಾಷನ್ಗೋಸ್ಕರ ಅಂದರೆ ಅದು ಬಾಯೆಲ್ಲ ಕೆಂಪಾಗುತ್ತೆ, ಅದು ಸರಿ ಹೋಗಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರ್ತಾರೆ, ಒದ್ದಾಡ್ತಾರೆ. ಅಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆ ಇನ್ನೂ ಬಿಟ್ಟಿಲ್ಲ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಹಾಕ್ಕೊಳ್ಳೋಕ್ಕಲ್ಲ, ಕೆಲವರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ಅಡಿಕೆ ವಿಳ್ಯದೆಲೆ ಮಾರೋ ಅಂಗಡಿನ ಪಾನ ಶಾಪ ಅಂತಾರೆ ಅವರು. ಪಾನ್ ಶಾಪ್ ಅನ್ನಲ್ಲ, ಯಾಕೆಂದರೆ ಎಲ್ಲ ಪಾನ್ ಅನ್ನತಕ್ಕನ ಆಕಾರ ಮಾಡಿ ಪಾನ ಶಾಪ ಅಂತಾರೆ. ನಾನು ಹೇಳ್ತೀನಿ ನಿಮಗೆ ಶಾಪನೇ, ಪಾನ್ ಶಾಪ್ ಅನ್ನೋದು ಪಾನ ಶಾಪ ಅಂತಾರೆ. ಯಾಕೆ ಅವರು ಅಡಿಕೆ ವಿಳ್ಯದೆಲೆ ಯಾವಾಗಲೂ ಇಟ್ಟಿರ್ತಾರೆ. ಬಸ್ ಸ್ಟ್ಯಾಂಡು ಅಲ್ಲಿ ಎಲ್ಲ ಕಡೆ ಕೆಂಪು ಗಲೀಜು ಮಾಡೋಕ್ಕೆ ಬಿಡ್ತಾರೆ. ಈ ಮೋದಿ ಏನು ಮಾಡೋದು ಸ್ವಚ್ಛವಾಗಿ ಮಾಡೋಕ್ಕಾಗಲ್ಲ ಈ ಜನಗಳಿಗೆ ಬದಲಾಯಿಸಬೇಕು, ಜನಗಳಿಗೆ ಭಯ ಇರಬೇಕು, ಆಗಲೇ ಸರಿ ಹೋಗುತ್ತೆ ಹೊರತು ಇಲ್ಲದೆ ಆಗೋದೇ ಇಲ್ಲ. ಎಲ್ಲ ಬಸ್ ಸ್ಟ್ಯಾಂಡೆಲ್ಲ ಕೆಂಪು ಮಾಡೋಕ್ಕೆ ಬಿಟ್ಟಿರ್ತಾರೆ. ಆದರೆ ಅವರು ಅದನ್ನು ಅಗದು ಏನಾಗಿದೆಯಪ್ಪ ಅಂದರೆ ಅವ್ರ ಹಲ್ಲಿಗಳೆಲ್ಲ ಹೋಗಿದ್ರು, ಹುಳುಕಲ್ಲು ಅದು ಇದು ರಾಮಾಯಣ. ಈಗ ನಿಜವಾಗ್ಲೂ ಅಡಿಕೆ ವಿಳ್ಯದೆಲೆ ಅವ್ರು ತಿಂದರು ಅಥವಾ ಅಡಿಕೆ ವಿಳ್ಯದೆಲೆ ಅವ್ರ ಹಲ್ಲನ್ನು ಹಾಳು ಮಾಡ್ತಾವೆ, ಹಲ್ಲನ್ನೇ ತಿಂದ್ಬಿಟ್ಟಿದೆ. ಇದೇ ರೀತಿ ಭೋಗ ಅನ್ನೋದನ್ನು ಅನುಭವಿಸ್ತೀವಿ ಅಂದ್ಕೊಳ್ತೀವಿ, ಇಲ್ಲ ನಮ್ಮನ್ನೇ ಅದು ತಿಂತಾ ಇದೆ. ಬಲ ಅನ್ನತಕ್ಕಂಥದ್ದು ಹೋಗುತ್ತೆ, ಬಲ ವೀರ್ಯ ನಮ್ಮ ಶಕ್ತಿ ಅನ್ನತಕ್ಕಂಥದ್ದು ಹೋಯಿತು. ರೂಪ ನಾವು ಎಷ್ಟೇ ಬಣ್ಣ ಹೊಡೆದು ಏನೇ ಮಾಡಿದ್ರು ರೂಪ ಅನ್ನತಕ್ಕಂಥ ಹಾಳು ಮಾಡುತ್ತೆ. ಮತ್ತು ಪ್ರಜ್ಞೆ,
ವಿವೇಕ ಅನ್ನತಕ್ಕಂಥದ್ದನ್ನ ಅಳೆಯುತ್ತೆ. ಮೇಧಾಶಕ್ತಿ, ಜ್ಞಾಪಕ ಶಕ್ತಿ ಅನ್ನತಕ್ಕಂಥದ್ದು ಹಾಳು ಮಾಡುತ್ತೆ. ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇರೋದು ಅಂದರೆ ಯಾಕೀಗಾಯಿತು ಏನು ಈ ದೇಶ, ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇರೋದು ಅಂದರೆ ಅಲೆಕ್ಸಾಂಡರ್ಗೆ ಅವ್ರ ಗುರು ಹೇಳಿರ್ತಾನೆ, ಭಾರತ ದೇಶದ ಬರಬೇಕಾದ್ರೆ ಗಂಗಾಜಲ, ಭಗವದ್ಗೀತೆ ಮತ್ತು ವೇದಗಳು, 4 ವೇದಗಳು, ಒಬ್ಬ ಸನ್ಯಾಸಿನ ಕರ್ಕೊಂಬ ಅಂತ. ಸರಿ, ಭಗವದ್ಗೀತೆ ಕಲೆಕ್ಟ್ ಮಾಡ್ಕೊಳ್ತಾರೆ ಮತ್ತು ಗಂಗಾಜಲನ ಕಲೆಕ್ಟ್ ಮಾಡ್ಕೊಳ್ತಾರೆ. ಈ ಸನ್ಯಾಸಿ ಮತ್ತು ವೇದನ ಕಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಆಗಿನ ಕಾಲಕ್ಕೆ. ಯಾಕೆ ಸನ್ಯಾಸಿಗಳು ಈಗಿನ ಕಾಲದಲ್ಲಿ ಈ ಹಳ್ಳಿಗಳೆಲ್ಲ ತಿರುಗ್ತಿರ್ತಾರೆ ಬೇಕಾದಷ್ಟು ಜನ. ಆದರೆ ಆಗ ಸನ್ಯಾಸಿಗಳ ಹತ್ರ ಇರ್ತಿರ್ಲಿಲ್ಲ. ಶಂಕರಾಚಾರ್ಯ ಸನ್ಯಾಸ ತಗೊಂಡ್ರೆ ಇಡೀ ಪ್ರಪಂಚ ಆಶ್ಚರ್ಯ ಪಡುತ್ತಂತೆ, ಅಷ್ಟು ಒಳ್ಳೆ ಸನ್ಯಾಸ ತಗೊಂಡ ಅಂತ. ಈಗಿನ ಕಾಲಕ್ಕೆ ಅದೇನಿಲ್ಲ. ಕೆಲಸ ಸಿಗದೆ ತಾಯಿನೇ ಹೇಳ್ತಾರೆ ಅವಾಗ ಯಾವುದೋ ಆಶ್ರಮಕ್ಕೆ ಸೇರ್ಕೊಳ್ಳೋ ಅಂತ. ತಾಯಿ ಪರ್ಮಿಷನ್ ಬೇಕು, ಹೆಂಡತಿ ಅನುಮತಿ ಬೇಕು ಅದಕ್ಕೆ ಸನ್ಯಾಸ ತಗೊಳ್ಳೋಕ್ಕೆ. ಅದಕ್ಕೆ ಸಾಮಾನ್ಯವಾಗಿ ಸನ್ಯಾಸಕ್ಕೆ ಹೋಗ್ತಿರ್ಲಿಲ್ಲ. ಸೊ ಸನ್ಯಾಸಿನ ಹಿಡಿಯೋದು ಅಲೆಕ್ಸಾಂಡರ್ ಕಷ್ಟ ಆಯಿತು. ಎಲ್ಲಿಂದ ತಗೊಳ್ಳೋಪ್ಪ ಸನ್ಯಾಸನ? ಹಿಮಾಲಯಸ್ಗೆ ಹೋಗೋ, ಅಲ್ಲೊಬ್ಬ ಇದ್ದಾನೆ ಅಂದರು. ಅಲ್ಲಿ ಹೋಗಿ ಮಾತಾಡಿಸ್ತಾರೆ. ಕೊನೆಗೆ ಅವನು ಇಲ್ಲ ನಾವು ಬರಲ್ಲ ಅಂತಾರೆ. ಬರದೇ ಇದ್ದರೆ ಎಳ್ಕೊಂಡು ಹೋಗ್ತೀನಿ ಅಂತಾನೆ. ಯಾವ್ದನ್ನ ಎಳ್ಕೊಂಡು ಹೋಗ್ತೀಯೋ ಅದು ನಾನು ಅಲ್ಲ ಅಂತ ಯಾವತ್ತೂ ತೀರ್ಮಾನ ಮಾಡಿದ್ದೀನಿ. ಎಳ್ಕೊಂಡು ಹೋಗ್ತೀನಿ. ಯಾವ್ದನ್ನ ಎಳ್ಕೊಂಡು ಹೋಗ್ತಾನೆ? ಶರೀರ. ನಾನು ಅಲ್ಲ ಅಂತ ಯಾವತ್ತೂ ತೀರ್ಮಾನ ಮಾಡಿದ್ದೀನಿ. ಆ ವಯಸ್ಸಲ್ಲಿ ಆ ಸಂದರ್ಭಗಳಲ್ಲೇ ಅಲೆಕ್ಸಾಂಡರ್ ಮನಸ್ಸು ಬದಲಾವಣೆ ಆಗುತ್ತೆ. ಜೀವನ ಇದು ಜೀವನ. ಯಾಕೆ ಪ್ರಾಣ ಹೋಗುತ್ತೆ ಅಂದ್ರೂ ಭಯ ಇಲ್ಲ ಇವ್ರಿಗೆ. ಅಂದರೆ ಇದು ಜೀವನ, ನಂದು ಜೀವನ ಅಲ್ಲ ಅಂತ ಸ್ವಲ್ಪ ಪರಿವರ್ತನೆ ಬರುತ್ತೆ. ಆದರೆ ವಾಪಸ್ ಹೋಗ್ಬೇಕಾದ್ರೆ ಮಧ್ಯ ದಾರಿಲ್ಲ ಸತ್ತೋಗ್ತಾನೆ. ಇಲ್ಲ ಅಂದಿದೆ ಎಲ್ಲ ಬಿಟ್ಟು ಸನ್ಯಾಸಿ ಆಗಿರೋಣ ಆಗಲಿ. ಸರಿ, ಮತ್ತೆ ಸನ್ಯಾಸಿ ಒಪ್ಪಲ್ಲ ಬರಲಿಕ್ಕೆ. 4 ವೇದಗಳಾದರೂ ತಗೊಳ್ಳೋಣ ಅಂತ ಹೋಗ್ತಾರೆ. ಅದು ಯಾತಿ ಕೇಳ್ತೀನಿ, ಮೇಧಾಶಕ್ತಿ ಎಷ್ಟಿತ್ತು ಅನ್ನೋಕ್ಕೆ, ಜ್ಞಾಪಕ ಶಕ್ತಿ. ಹೋಗ್ತಾರೆ. ಮಧ್ಯಪ್ರದೇಶ ಯಾರೋ ಬ್ರಾಹ್ಮಣ ಮನೆಗೆ 4 ವೇದಗಳಿದೆ, ಅಲ್ಲಿ ಹೋದ್ರೆ ಸಿಗುತ್ತೆ ನಿಮಗೆ ಅಂತಾರೆ. ಆಗಿನ ಕಾಲಕ್ಕೆ ವೇದಗಳನ್ನ ಯಾರಿಗಂದ್ರೆ ಕೊಡ್ತಿಲ್ಲ. ಟಿ ವಿನಲ್ಲಿ ಅದೆಲ್ಲ ಶ್ರವಣದಿಂದಲೇ ಕಲಿಬೇಕು. ಭಾಳ ರೆಕಾರ್ಡ್ ಮಾಡೋದು ಅದು ಇದು. ಸರಿ, ಹೋದರು. 4 ವೇದಗಳು ಕೊಡು ಅಂದರೆ ಸುತ್ತಲೂ ಸೈನ್ಯ ನಿಲ್ಲಿಸಿದ್ರು. ಸೈನ್ಯ ನಿಲ್ಲಿಸಿ 4 ವೇದಗಳು ಕೊಡಲಿಲ್ಲ ಅಂದರೆ ನಿಮ್ಮನ್ನೆಲ್ಲ ಪ್ರಾಣ ತೆಗೆದುಬಿಡ್ತೀನಿ ಅಂದರು. ಅದು ಸ್ವಲ್ಪ ಬುದ್ಧಿವಂತ ಬ್ರಾಹ್ಮಣರು, ಇದಕ್ಕೆ ಯಾಕೆ ಇಷ್ಟೊಂದು ಸೈನ್ಯ ಎಲ್ಲ ತಗೊಂಡ್ರೆ, ನಾಳೆ ಬೆಳಗ್ಗೆ ಬಾವಾಗ ಕೊಡ್ತೀನಿ ಅಂದರು. ಬೆಳಗ್ಗೆ ಹೋಗೋ ಅಷ್ಟೊತ್ತಿಗೆ ಆ ಒಂದೊಂದೇ ತಾಳೆಗರಿ ಎಲ್ಲ ಅಗ್ನಿಗೆ ಆಹುತಿ ಮಾಡ್ತಿದ್ದಾರೆ. ಅಲೆಕ್ಸಾಂಡರ್ ಹೋಗೋ ಅಷ್ಟೊತ್ತಿಗೆ ಕೊನೆ ಪೇಪರ್ ಕೊನೆ ತಾಳೆಗರಿ ಹಾಕಿಬಿಟ್ರು. ಇವಾಗ ನಿಂಗೆ ಕೊಡೋಕ್ಕೆ ಏನಿಲ್ಲ, ಎಲ್ಲ ಅಗ್ನಿಗೆ ಆಹುತಿ ಮಾಡಿಬಿಟ್ಟಿದ್ದೀನಿ, ನಿಂಗೆ ಕೊಡೋಕ್ಕೆ ನಮ್ಮ ಹತ್ರ ವೇದಗಳಿಲ್ಲ ಅಂದರು. ಎಂಥ ಕೆಲಸ ಮಾಡಿದೆ ನೀನು? ಬೆಳಗ್ಗೆ ಬಾ ಅಂದೆ, ಇವಾಗ ಇಲ್ಲ ಅಂತೀಯ. ಮತ್ತು ನೀನೇನು ಮಾಡ್ತೀಯ? ಇವಾಗ ಎಲ್ಲವನ್ನು ತಾಳೆಗರೆ ಎಲ್ಲನೂ ಅಗ್ನಿಲಿ ಹಾಕ್ಬಿಟ್ಟಂದರೆ ನೀನೇನು ಮಾಡ್ತೀಯ? ನನ್ನ 4 ಜನ ಮಕ್ಕಳು ರಾತ್ರಿ ಕೂಡಿಸ್ಕೊಂಡು ಒಬ್ಬೊಬ್ರಿಗೂ ನಾನು ವೇದ ಹೇಳಿದ್ದೀನಿ. ಅವರಲ್ಲಿ ಜ್ಞಾಪಕ ಇರುತ್ತೆ, ಬೇಕಾದಾಗ ರಿಪೀಟ್ ಮಾಡ್ತಾರೆ. ಅಷ್ಟು ಕೆಪಾಸಿಟಿ ಇತ್ತು. ಒಂದು ಸಲ ಹೇಳಿಬಿಟ್ರೆ ಪುಸ್ತಕ ಇಟ್ಕೊಂಡ್ರೆ ಅಧಿಕಾರಿ ಎಲ್ಲ ವೇದಾಧ್ಯಯನಕ್ಕೆ ಶ್ರವಣದಿಂದಲೇ ಮಾಡಬೇಕು. ಪುಸ್ತಕ ಇಟ್ಕೊಂಡು ಅಧಿಕಾರಿ ಅಲ್ಲ. ಒಂದು ಸಲ ಹೇಳಿ ಅವ್ರ ಮನೆಗೆ 3 ಸಲ ರಿಪೀಟ್ ಮಾಡ್ಕೊಳ್ಳೋದಂತೆ. ಒಂದು ಸಲ ಹೇಳಿದ್ರೇ ಜ್ಞಾಪಕ ಇರೋದು, ಮನೆಗೆ ಹೋಗಿ 3 ಸಲ ರಿಪೀಟ್ ಮಾಡ್ಕೊಳ್ಳೋದು, ಅಲ್ಲಿ ಶಾಶ್ವತ ಉಳಿದೋಗೋದು. ಅಷ್ಟು ಮೇಧಾಶಕ್ತಿ ಇತ್ತು. ಈ ಇಂದ್ರಿಯಗಳ ಜೀವನ ಮಾಡ್ತಾ 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 ಜನ್ಮಗಳಲ್ಲಿ ಇಂದ್ರಿಯಗಳ ಜೀವನ ಮಾಡ್ತಾ ಮಾಡ್ತಾ ಮೇಧಾಶಕ್ತಿ ಅಂತಕ್ಕಂಥ ಹೋಯಿತು. ಇವತ್ತು ಎಷ್ಟು ಮಾತ್ರ ಜ್ಞಾಪಕ ಇರುತ್ತಪ್ಪ? ಎಷ್ಟು ಮಾತ್ರ ಜ್ಞಾಪಕ ಇರುತ್ತೆ? ಯಾವುದೋ ಮನೆಯಲ್ಲಿ ಅದು ನನಗೆ ಶ್ರದ್ಧೆ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಎಷ್ಟು ಮಾತ್ರ. ಅವ್ರ ಮನೆಯಲ್ಲೇ ಸ್ವಾಮೀಜಿ ಇಟ್ಕೊಂಡು ಊರಲ್ಲಿ ಪ್ರವಚನ ಮಾಡಿಸೋರು. ಬೆಳಿಗ್ಗೆ ಮನೆಯಲ್ಲೇ ನಡೆಯೋದು, ಸಂಜೆ ಹೊತ್ತು ಅವ್ರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಎಲ್ಲೋ ಸವಣೂರು ಅಂತ ಒಂದು ಕಡೆ.
ಹೋಗ್ತಿದ್ವಿ. ಒಂದು ಸಲ ಕೇನೋಪನಿಷತ್ ತೊಗೊಂಡೆ ನಾನು. ಸೊ 2 ಪುಸ್ತಕ ತೊಗೊಂಡೋಗಿದೆ, ನನಗೊಂದು ಅವ್ರಿಗೊಂದು ಅಂದ್ಬಿಟ್ಟು. ಸರಿ, ಉಪನಿಷತ್ತು ಅವ್ರಿಗೆ ಕೊಟ್ಟೆ. 1 ವಾರ ನಡೀತು. ಆಮೇಲೆ ಕೊನೆಯ ದಿವಸ ಆ ಉಪನಿಷತ್ ಪುಸ್ತಕನ ಕಂಬದ ಮೇಲೆ ಇಟ್ಟರು. ಅದು ಹಳೆ ಕಾಲದ ಮನೆ. ಆ ಕಂಬದ ಮೇಲೆ ಇಟ್ಟು ನಾನು ನೋಡಿದೆ. ಆಮೇಲೆ ಇನ್ನೊಂದು 3-4 ತಿಂಗಳು ಬಿಟ್ಕೊಂಡು ಮತ್ತೆ ಪ್ರವಚನಕ್ಕೆ ಹೋದರೆ ಅದೇ ಕೇನೋಪನಿಷತ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹೋಗಿ ಸರಿ ನೋಡಿದೆ, ನಾನು ಮನೆಗೆ ಹೋದಾಗ ಅಲ್ಲೇ ಇದೆ. ಬಹುಶಃ ಓದಿ ಅಲ್ಲೇ ಇಟ್ಟಿರ್ತಾರೇನೋ ಅಂದ್ಕೊಂಡೆ. ಆಮೇಲೆ ಕ್ಲಾಸಿಗೆ ಕೂತ್ಕೊಂಡ್ವಿ. ಇವರು ಉಪನಿಷತ್ ಪುಸ್ತಕ ತಗೊಳ್ಳೇ ಇಲ್ಲ. ನಾನು ಹೇಳಿದೆ, ಲಾಸ್ಟ್ ಟೈಮ್ ಈ ಉಪನಿಷತ್ ಪುಸ್ತಕ ಕೊಟ್ಟಿದ್ನಲ್ಲ, ಅದು ತಗೊಳ್ಳಿ, ಕೂತ್ಕೊಂಡು ನೋಡಿಕೊಳ್ಳಿ. ಸ್ವಾಮೀಜಿ, ನಮಗೆ ಕೊಟ್ಟಿಲ್ಲ, ನೀವು ಭಾಳಷ್ಟು ಕಡೆ ತಿರುಗ್ತಿರ್ತೀರಾ, ಯಾರಿಗೋ ಕೊಟ್ಟಿದ್ದೀರಾ, ನಮಗೆ ಅಂತ ಜ್ಞಾಪಕ ಇಟ್ಕೊಂಡಿದ್ದೀರಾ. ಅದು ನಮ್ಮ ಮೇಲೆ ಆರೋಪಣೆ. ನಮಗೆ ಅಂತ ಜ್ಞಾಪಕ ಇಟ್ಕೊಂಡಿರ್ತೀರಾ, ನಮಗೆ ಕೊಟ್ಟಿರೋ, ನೀವು ಎಷ್ಟೋ ಕಡೆ ತಿರುಗ್ತಿರ್ತೀರಲ್ಲ, ಯಾರಿಗೋ ಕೊಟ್ಟಿರ್ತೀರ ಅಂದರು. ಹೌದೇನೋ? ಹಾಗೆ ನಾನು ಇರೋ ಪುಸ್ತಕ ಯಾವುದು ಅಂದೆ. ಅಯ್ಯೋ, ಅವ್ರು ತಿಕ್ಬಿಟ್ಟು ಮತ್ತೆ ಬಿಟ್ಬಿಟ್ಟು ಮತ್ತೆ ಏನು ಹೇಳಿದ್ರು ಅದು ಜ್ಞಾಪಕ ಇಲ್ಲ, ಪುಸ್ತಕ ಇರೋದು ಜ್ಞಾಪಕ ಇಲ್ಲ, ಮತ್ತು ಇನ್ನೇನು ಮುಮುಕ್ಷತ್ವ. ಯಾಕಪ್ಪ ಅಂದರೆ ಆ ಇಂದ್ರಿಯಗಳಲ್ಲಿ ಜೀವನ ಮಾಡಿ ಇಂದ್ರಿಯ ವಿಷಯಗಳು ಅನುಭವಿಸಿ ಮೇಧಾಶಕ್ತಿ ಅನ್ನತಕ್ಕಂಥದ್ದು ಹೋಯಿತು, ಜ್ಞಾಪಕ ಶಕ್ತಿ ಅನ್ನತಕ್ಕಂಥದ್ದು ಹೋಯಿತು. ಮೇಧಾಶಕ್ತಿ ಅನ್ನತಕ್ಕಂಥದ್ದನ್ನು ಹಾಳು ಮಾಡುತ್ತೆ. ಮತ್ತು ಧನ, ದುಡ್ಡಿನ ಹಾನಿ. ನೋಡಿ, ಅನಾವಶ್ಯಕ. ಇವತ್ತಿನ ದಿವಸ ಸಂಸಾರದಲ್ಲಿ ತಿಂಗಳ ಖರ್ಚು ನೋಡಿದ್ರೆ ಊಟ ತಿಂಡಿ ಭಾಳ ಖರ್ಚು ಕಮ್ಮಿ. ಮತ್ತು ಯಾವುದಪ್ಪ ಜಾಸ್ತಿ ಖರ್ಚು? ಎಲೆಕ್ಟ್ರಿಕ್ ಬಿಲ್ಲು, ಟಿ ವಿ ರಿಪೇರಿ, ಸೆಲ್ ಫೋನು, ಕರೆನ್ಸಿ, ಮತ್ತು ಆ ಬಾತ್ರೂಮಲ್ಲಿ ನೋಡೋ ಏನೇನೋ ಬಾಟ್ಲಿ ಇಟ್ಟಿರ್ತಾರೆ, ಏನೇನು ರೋಷನ್ಗಳು, ಏನು ಸುಡುಗಾರ, ಇವಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಯಾಕೆ? ಇಂದ್ರಿಯಗಳನ್ನು ನಾವು ವಿಷಯಗಳನ್ನು ಅನುಭವಿಸ್ಬೇಕಂದ್ರೆ ದುಡ್ಡು ಅನ್ನತಕ್ಕಂಥದ್ದು ಹೋಗ್ತಿರುತ್ತೆ. ಧನ, ಉತ್ಸಾಹ, ಸಾಕಪ್ಪ ಈ ಅನುಭವಿಸಿದ್ದು ಸಾಕು, ನಾವು ಜೀವನದ ಉತ್ಸಾಹವನ್ನೇ ತೆಗೆದುಬಿಡುತ್ತೆ. ಇದು ಬಲ, ವೀರ್ಯ, ರೂಪ, ಪ್ರಜ್ಞಾ, ಮೇಧ, ಧನ, ಉತ್ಸಾಹ ಹಾನಿ ಹೇತುತ್ವ. ಅಧರ್ಮ ತಜ್ಜನಿತ ನರಕಾದಿ ಹೇತುತ್ವ ಚ. ಅದರಿಂದ ಏನಾಗುತ್ತಪ್ಪ, ಅಧರ್ಮ ಅನ್ನತಕ್ಕಂಥ ವಿಷಯ ಸುಖಕ್ಕೋಸ್ಕರ ಮಾಡಬಾರ್ದೆಲ್ಲ ಮಾಡಿ ಅನುಭವಿಸಿರ್ತೀವಿ. ಅದರಿಂದ ನರಕ ಮತ್ತು ಆದಿ ಅಂತಾರೆ. ಆದಿ ಅಂದರೆ ಪಶು ಪಕ್ಷಿ ಕಿವಿಕೀಟಾದಿ ಜನ್ಮಗಳು. ಮನುಷ್ಯ ಜನ್ಮ ಅನ್ನತಕ್ಕ ಬಂದಿದೆ. ಅದನ್ನು ಮನುಷ್ಯ ಶರೀರ ಅನ್ನತಕ್ಕಂಥದ್ದು ಕೇವಲ ಶರೀರ ಅಲ್ಲ, ಮಹಾತ್ಮರಂತಾರೆ. ಈ ದೇಹ ದೇವಾಲಯ ಶ್ರೀದತ್ತ ನಿಲಯ ಈತನೇ ಒಡೆಯ ನೋಡಿಗ ಈ ಪೂಜೆಯ. ಈ ದೇಹ ದೇವಾಲಯ, ಇದು ದೇವಾಲಯ. ಯಾಕೆ? ದೇವರಿಲ್ಲ ಇದ್ದಾನೆ, ಹೌದಾ? ಇಂಥ ಶರೀರ ಅನ್ನತಕ್ಕಂಥ ಅದನ್ನು ಪಡೆದು ಆ ದೇವತೆಯನ್ನು ಕಂಡಿಟ್ಕೊಳ್ಳೋದು ಬಿಟ್ಟು ಏನೇನೋ ಭೋಗಗಳು ಅನುಭವಿಸಿ ಕೊನೆಗೆ ಏನಾಗುತ್ತೆ, ಜನ್ಮವನ್ನು ಹಾಳು ಮಾಡಿಕೊಂಡು ನರಕಕ್ಕಾದರೂ ಹೋಗ್ತೀವಿ. ಮಾಡಬಾರ್ದು ಪಾಪ ಎಲ್ಲ ಮಾಡಿ. ಇಲ್ಲ ಅಂದರೆ ಪಶು ಪಕ್ಷಿ ಕಿವಿಕೀಟ ಜನ್ಮ ಬರುತ್ತೆ. ಮತ್ತೆ ಯಾವ ಮನುಷ್ಯ ಜನ್ಮ ಬರುತ್ತೋ ಹೇಳೋಕ್ಕಾಗಲ್ಲ. ಅಂದರೆ ಜೀವನ ವ್ಯರ್ಥ ಮಾಡಿಕೊಳ್ತೀವಿ ಅಂತ. ಇದನ್ನು ಕೇನೋಪನಿಷತ್ತಲ್ಲಿ ನೀವು ಕೇನೋಪನಿಷತ್ ಕೇಳಿರ್ತೀರ. ಇವಾಗ ಎಲ್ಲನ್ನ ಈ ಕೇನೋಪನಿಷತ್ತಲ್ಲ, ಸಾರಿ, ಕಠೋಪನಿಷತ್ತಲ್ಲಿ ಆತ್ಮಜ್ಞಾನ ಬೇಕು ಅಂದಾಗ ದೇವತೆಗಳಿಗೂ ಅರ್ಥ ಆಗಿಲ್ಲ. ಈಗಿನ ಕಾಲಕ್ಕೆ ಈ ಪಬ್ಲಿಕ್ಕಲ್ಲಿ ಹೇಳೋದು ದೇವತೆಗಳಿಗೂ ಅರ್ಥ ಆಗಿಲ್ಲ. ನೀನು ಯಾಕೆ ಆತ್ಮಜ್ಞಾನ ಬಿಟ್ಬಿಡು, ಅದು ಬಿಟ್ಟು ಏನೇನಾದರೂ ಕೇಳು. ಶತಾಯುಷ ಪುತ್ರ ಪೌತ್ರ ವಿಶ್ವ ಹಿರಣ್ಯ ಅಸ್ಥಿ ಅಶ್ವಾನ್ ಭೂವೇರ್ ಮಹದಾಚ ವಿಶ್ವ. 100 ವರ್ಷ ಕಾಲ ಬದುಕತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಕೇಳು. ಬಂಗಾರ, ಕುದುರೆ, ಆನೆಗಳು, ಏನು ಬೇಕೋ ಕೇಳು. ಈ ಪೃಥ್ವಿನಲ್ಲಿ ಒಂದು ದೊಡ್ಡ ರಾಜ್ಯಕ್ಕೆ ನೀನು ಅಧಿಪತಿಯನ್ನಾಗಿ ಮಾಡ್ತೀನಿ,
ರಾಜ್ಯಭಾರ ಮಾಡ್ಕೊಂಡಿರು. ಅಷ್ಟೇ ಅಲ್ಲ, ಅಪ್ಸರ ಸ್ತ್ರೀಯರು ಕೊಡ್ತೀನಿ, ಅವನ್ನೇನು ತಲೆ ಮಾಡಿ ಕೊಡಿಸ್ಕೊಂಡೋಗಲ್ಲ, ನಾನು ಇಲ್ಲ, ರಥಗಳನ್ನು ಕಳಿಸ್ಕೊಡ್ತೀನಿ. ಇಷ್ಟೆಲ್ಲ ಅನುಭವಿಸ್ಕೊಂಡಿರು, ಆತ್ಮಜ್ಞಾನ ಅಂತಕ್ಕದನ್ನ ಬಿಡು, ನಮ್ಗೆ ಇಷ್ಟೆಲ್ಲ ಬೇಡ. ಏನನ್ನ ಒಂದು ಎಲ್ಲೋ ಒಂದು ಕಡೆ ಒಂದು 10 ದಿವಸ ಪ್ರವಚನ ನಡೀತು. ಪ್ರವಚನ ನಡೆದಾದ್ಮೇಲೆ ಯಾರೋ ಇನ್ನೊಬ್ಬ ಸ್ವಾಮಿಗಳು ಬರ್ತಾರೆ, ಅವರು ದಿವಸ ಪ್ರವಚನ ಮುಗಿದ ಮೇಲೆ ಒಂದು ಉಂಗುರ ಎಸಿತಾರೆ, ಯಾರಾದರೂ ಹಿಡ್ಕೋಬೋದು ಅಂತ ಅನೌನ್ಸ್ ಮಾಡಿ ಪಾಂಪ್ಲೆಟ್ಸ್ ಎಲ್ಲ ಹಾಕಿ ಪ್ರವಚನ ನಡೆಸೋದ್ರಂತೆ. ಈ ಅದ್ವೈತ ಕೇಳ್ತಿದ್ದಲ್ಲ, ಇವರೆಲ್ಲ ಹೋಗಿದ್ದೋದು ಯಾತಕ್ಕೆ? ಉಂಗುರ ಹಿಡಿಲಿಕ್ಕೆ. ಮತ್ತಿನ್ನು ಅಧಿಕಾರ ಎಲ್ಲಿದೆ? ನಚಿಕೇತು ಏನು ಹೇಳ್ತಾನೋ, ಏನು ತಿಳುವಳಿಕೆ ನಚಿಕೇತನಿಗಿತ್ತೋ ಆ ತಿಳುವಳಿಕೆ ನಮಗಿದ್ರೆ ಆಗ ನಾವು ಅಧಿಕಾರ ದೇವರ ಹತ್ರ ಹೋಗ್ಲಿಕ್ಕಾಗಲಿ ಆತ್ಮಜ್ಞಾನಕ್ಕಾಗಲಿ. ಏನಪ್ಪ ಹೇಳ್ತೀನಿ ನಚಿಕೇತ, ಏನು ಬೇಕಾದ್ರೂ ಕೇಳೋ ತಗೋ ಅಂದರೆ ಬೇಡ. ಯಾಕೆ ಬೇಡ? ಈಗೇನು ಬುದ್ಧಿ ಇಲ್ವಾ? ಅಲ್ಲ, ಚೆನ್ನಾಗಿ ವಿವೇಕ ಮಾಡಿದ್ದೀನಿ. ಯಾಕೆ? ನಾವು ವಿದ್ಯೆನ ತರ್ಪಣಿಯೋ ಮನುಷ್ಯ ಭೌತಿಕ ಸಂಪತ್ತಿಂದ ತೃಪ್ತಿ ಪಡೆದಿಯಾನೆ ಅನ್ನತಕ್ಕಂಥದ್ದು ಇಷ್ಟು ತನಕ ಯಾರಿಲ್ಲ. ಚರಿತ್ರೆ ತಗೊಳ್ಳಿ, ಯಾರು ತೃಪ್ತಿ ಪಡೆದಿರೋದಿಲ್ಲ ಭೌತಿಕ ಸಂಪತ್ತಿಂದ. ಅಷ್ಟೇ ಅಲ್ಲ, ಇಂದ್ರಿಯಾಣಾಂ ಜಲಯಂತಿ ತೇಜ, ಇದು ಶಂಕರಾಚಾರ್ಯ ಹೇಳಿದ್ರು. ಅದೇ ರೀತಿ ಇಂದ್ರಿಯಗಳನ್ನು ಭಾಳಷ್ಟು ಬೇಗ ಹಾಳು ಮಾಡಿಬಿಡುತ್ತೆ. ಅಷ್ಟೇ ಅಲ್ಲ, ಶೋಭಾವ, ನಾಳೆಗಿರುತ್ತೋ ಇಲ್ಲ ಗೊತ್ತಿಲ್ಲ, ನಾಳೆಗಿರುತ್ತೋ ಇಲ್ಲ ಗೊತ್ತಿಲ್ಲ. ಅಂದರೆ ಇಂಥ ವಿಷಯಗಳನ್ನು ನಾವು ಅನುಭವಿಸ್ತಾ ಹೋದರೆ ಅದು ಪ್ರಾರಂಭದಲ್ಲಿ ಸ್ವಲ್ಪ ಅಮೃತ ಸ್ವರೂಪ ಅಂತಿರುತ್ತೆ, ಕೊನೆಗೆ ಏನಾಗುತ್ತಪ್ಪ ಅಂದರೆ ಇಲ್ಲದೇ ಇರತಕ್ಕಂಥ ಸಮಸ್ಯೆ ತೊಗೊಂಬರುತ್ತೆ, ಬಂಧನ ತರುತ್ತೆ. ಬಂಧನ ಅಂದರೆ ಬಿಡಲಿಕ್ಕೂ ಆಗಲ್ಲ, ಕಟ್ಕೊಳ್ಳಿಕ್ಕೂ ಆಗಲ್ಲ, ಇರಲಿಕ್ಕೂ ಆಗಲ್ಲ, ಬಿಡಿಸ್ಕೊಳ್ಳಿಕ್ಕೂ ಆಗಲ್ಲ. ಅದು ಆ ಥರ. ಇದನ್ನು ಮಹತ್ವ ಭಾಳಷ್ಟು ಹೇಳಿದ್ದಾರೆ. ಸರಿದು ಕಠೋಪನಿಷತ್ತಲ್ಲಿ ಈ ಥರ, ಭಗವದ್ಗೀತೆಯಲ್ಲಿ ನೋಡೋದು ಇಲ್ಲಿ. ಮತ್ತು ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಮೊಟ್ಟ ಮೊದಲನೇ ವಾಕ್ಯ ಇದೇ ಉಪದೇಶ ಮಾಡೋದು, ವಿಷಯಾನಿಷವತ್ಯಜ. ಅದೇನು ಹೇಳ್ತಾರೆ, ನಿಂಗೆ ಮೋಕ್ಷ ಅನ್ನೋದು ಬೇಕಾಗಿದ್ದರೆ ನೋಡಿ, ಜನಕ ಮಹಾರಾಜ ಅದೇ ಯಾವುದೋ ಒಂದು ಪ್ರಸಂಗದಲ್ಲಿ ಜನಕ ಮಹಾರಾಜ ಆಸ್ಥಾನಕ್ಕೆ ಹೋಗ್ತಾನೆ. ಅಷ್ಟಾವಕ್ರ ಮಹರ್ಷಿ ವಿದ್ವತ್ ಗೋಷ್ಠಿ ನಡೆಯುತ್ತೆ ಅಂತ ಎಲ್ಲ ಅಲ್ಲಿರೋ ವಿದ್ವಾಂಸರೆಲ್ಲ ಅಷ್ಟಾವಕ್ರ ಮಹರ್ಷಿ ನೋಡಿ ನಗ್ತಾರೆ. ಅಷ್ಟಾವಕ್ರ ಮಹರ್ಷಿ ಜನಕ ಮಹಾರಾಜನ ನಗ್ತಾನೆ, ಅಷ್ಟಾವಕ್ರ ಮಹರ್ಷಿ ನಗ್ತಾರೆ. ಆವಾಗ ವಿದ್ವಾಂಸರು ಕೇಳ್ತಾರೆ, ನಾವು ನಕ್ರಿ ನಿಜ, ಯಾಕೆ ನೀನು ನೋಡಿ, ನಿನ್ನ ಅಷ್ಟಾವಕ್ರಗಳು ನೋಡಿ ನಗು ಬಂತು, ನೀನು ಯಾಕೆ ನಕ್ಕೆ? ನಾನು ಅದಕ್ಕೆ ನೋಡಿ ನಕ್ಕಿದ್ದು, ನಿಮ್ಮಲ್ಲಿರೋ ವಕ್ರ ನೋಡಿ ನಕ್ಕೆ. ನಮ್ಮನ್ನೇನಂತೀಯ? ನಾನು ಇಲ್ಲಿ ಅಧ್ಯಾತ್ಮ ತಿಳಿದಂಥ ವಿದ್ವಾಂಸರಿದ್ದಾರೆ ಅಂತ ಬಂದೆ, ಇಲ್ಲಿ ನೋಡಿದೆಲ್ಲ ಮಾಂಸ ತಿನ್ನೋರು ಇದ್ದಾರೆ. ನಮ್ಮನ್ನೆಲ್ಲ ಮಾಂಸ ತಿನ್ನೋರು ಅಂತೀರ? ಮಾಂಸ ತಿನ್ನೋರು ಏನು ಮಾಡ್ತಾರೆ ಹೇಳಿ? ಎಷ್ಟು ತೂಕ ಇದೆ ಇದು, ಈ ಕೋಳಿ ಎಷ್ಟು ತೂಕ ಇದೆ, ಈ ಕುರಿಗೆ ಎಷ್ಟು ತೂಕ, ಎಷ್ಟಾಗುತ್ತೆ ಅಂತ ಅಷ್ಟೇ ನೋಡ್ತಾರೆ. ಆ ಕೋಳಿನಲ್ಲಿ ಒಂದು ಜೀವಿ ಇದೆ, ಅದಕ್ಕೆ ನೋವಾಗುತ್ತೆ ಅಂತ ನೋಡ್ತಾರೋ? ಪ್ರಾಣಿನಲ್ಲಿ ಜೀವಿ ಇದೆ, ನಾವು ಅದನ್ನು ಕತ್ತರಿಸ್ಬಿಟ್ಟು ತಿಂದರೆ ಅದಕ್ಕೆ ನೋವಾಗುತ್ತೆ ಅಂತ ಅವ್ರನ್ನ ನಿರೀಕ್ಷೆ ಮಾಡ್ತಾರೆ? ಇಲ್ಲ. ಅಂದರೆ ಶರೀರನೇ ನೋಡ್ತಾರೆ ಅಷ್ಟೇ ಹೊರತು ಶರೀರಿ ಆ ಚೈತನ್ಯ ನೋಡೋಲ್ಲ. ಅದೇ ರೀತಿ ನೀವೆಲ್ಲ ನನ್ನ ಶರೀರ ನೋಡಿ ನಕ್ಕರೆ ಹೊರತು ನನ್ನನ್ನು ನೋಡಲಿಲ್ಲ. ಈ ಮಾತುಗಳು ಅರ್ಥ ಆಗಬೇಕು ನಮ್ಗೆ ಭಾಳ ಕಷ್ಟ. ನಾನು ಹೇಳ್ತೀನಿ, ನಮಗೆ ಭಾಳ ಪರಿಚಯ, ಇವರು ಭಾಳ ಪರಿಚಯ ಅಂತಾರೆ, ಅವರು ನೋಡೇ ಇಲ್ಲ. ಗಂಡ ಹೆಂಡತಿ ಸಂಬಂಧದಲ್ಲೂ ಅಷ್ಟೇ, ಒಬ್ರನ್ನೊಬ್ರು ನೋಡೇ ಇರೋಲ್ಲ, ಸರಿಯಾಗಲ್ಲ, ನೋಡೇ ಇಲ್ಲ. ಏನ್ರಿ ಅದೇನ್ರಿ, ಗಂಡ ಹೆಂಡತಿ ಎಷ್ಟೋ ವರ್ಷ ಜೀವನ ಮಾಡ್ಕೊಂಡು ಒಬ್ರನ್ನೊಬ್ರು ನೋಡಿಲ್ಲ ಅಂತ ಏನಂತ ನೋಡಿ.
ಬೇಕಾದ್ರೆ ನೋಡಿ ವ್ಯವಹಾರ 20 ವರ್ಷ ಆಗಿದೆ ಮದುವೆ ಆಗಿ, ಹೌದಾ? ಹೊಡೆದಾಡ್ತಲೇ ಇರ್ತಾರೆ. ಯಾಕೆ? ಅವ್ರ ಶರೀರ ನೋಡಿ ವ್ಯವಹಾರ ನಡೀತಿದೆಯೇ ಹೊರತು ಅವ್ರ ಮನಸ್ಸು ಅರ್ಥ ಮಾಡ್ಕೊಂಡಿಲ್ಲ, ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ. ಇನ್ನು ಬುದ್ಧಿ ಇದೆ ಅಂತ ಒಪ್ಪೋದೇ ಇಲ್ಲ. ಗಂಡನ ಬುದ್ಧಿ ಇದೆ ಅಂತ ಹೆಂಡತಿ ಒಪ್ಪಲ್ಲ, ಹೆಂಡತಿ ಬುದ್ಧಿ ಅಂತ ಗಂಡ ಒಪ್ಪಲ್ಲ. ಭಾರತ ದೇಶ ಅದಕ್ಕೆ ಓಪನಾಗಿ ಹೇಳೋಲ್ಲ. ಅಯ್ಯೋ ಅವ್ರ ಬುದ್ಧಿ ದರಿದ್ರ ಬುದ್ಧಿ ಅಂತಾರೆ, ಅಯ್ಯೋ ಅವಳ ಬುದ್ಧಿ ಕಟ್ಟು ತಂದಿದ್ದೆಲ್ಲ ಖರ್ಚು ಮಾಡೋದಕ್ಕೆ ಗೊತ್ತವಳು ಅಂತಾರೆ. ಅಂದರೆ ಸ್ವಲ್ಪ ಶರೀರ ನೋಡಿ ವ್ಯವಹಾರ ಮಾಡ್ತಾರೆ, ಅವ್ರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೋಬೋದು, ಅವ್ರ ಬುದ್ಧಿನ ಒಪ್ಕೋಬೋದಿಲ್ಲ ಅಂತ ತಿರಸ್ಕಾರ ಮಾಡ್ಬೋದು. ಇದನ್ನೆಲ್ಲರೂ ಒಪ್ತಾರೆ. ಅಬ್ಬಾ ಭಾಳ ಅಹಂಕಾರಿ, ಅವ್ರ ಹತ್ರ ಜೀವನ ಮಾಡೋದಕ್ಕೆ ಕಷ್ಟ, ಆಕೆನೂ ಹಾಗೆ ಹೇಳ್ತಾರೆ. ನಮ್ಮ ಯಜಮಾನರು ಭಾಳ ಅಹಂಕಾರ, ಮಾತಾಡೋದಕ್ಕೆ ಕಷ್ಟ. ಆದರೆ ಇಷ್ಟೆಲ್ಲ ಪರಿಚಯ ಇದ್ರೂ ಏನು, ಶರೀರ ಪರಿಚಯ, ಅವರ ಮನಸ್ಸಿನ ಪರಿಚಯ, ಅವ್ರ ಬುದ್ಧಿ ಪರಿಚಯ, ಅವರ ಅಹಂಕಾರ, ಇಷ್ಟನ್ನು ನೋಡಿದ್ದೀರ. ಇದು ಅವ್ರಿಗೆ ಸಂಬಂಧಿಸಿದ್ದು, ಅವರು ನೋಡಿದ್ದೀರ. ಮತ್ತು ನಾವು ಪರಿಚಯ ಅಂತ ಹಾಗೆ ಭಗವಾನ್ ಬುದ್ಧನ ಯಾರೋ ಬೈತಿರ್ತಾರಂತೆ, ಏನಪ್ಪ ಏನೋ ಹೇಳ್ತಾ ಇದ್ದೀರಾ, ನಾನು ಕಾರ್ಯಕ್ರಮಕ್ಕೆ ಹೋಗಿ ಬರ್ತೀನಿ ಆಮೇಲೆ ಹೇಳಿ. ಅಂದರೆ ನೀವು ಯಾವ ದೊಡ್ಡ ಮನುಷ್ಯ ಅಂತ ಹೇಳ್ತೀವ್ರಿ, ನಿಮ್ಮನ್ನು ಬೈತಿದ್ದೀವಿ ಅಂತಾರೆ. ಅಲ್ಲಪ್ಪ ನನ್ನ ಬೈತಿರೋ, ನನ್ನ ಶರೀರನ ಬೈತಿರೋ ಅಂತಾರೆ ಅವರು. ಇವರೊಂದು ಸ್ವಲ್ಪ ಭಗವಾನ್ ಬುದ್ಧನ ಹತ್ರ ಕೇಳಿದ್ರು ವೇದಾಂತ, ನಿನ್ನ ಬೈತಿಲ್ಲ, ಅಯ್ಯೋ ನಿನ್ನ ಶರೀರನ ಬೈತಿಲ್ಲ, ನಿನ್ನೆ ಬೈತಿದ್ದೀವಿ ಅಂದರು. ಅಲ್ಲಪ್ಪ ನಾನು ಶರೀರ ನೋಡಿದ್ದೀರಾ, ಶರೀರನ ಬೈತೀರಾ, ನಾನು ನೋಡಿದ್ರ ನೀವು? ನಾನೇ ನೋಡೋಕ್ಕಾಗಿಲ್ಲ, ಅರ್ಥ ಆಗೋದು ಕಷ್ಟ. ನಾನೇ ನೋಡೋಕ್ಕಾಗಿಲ್ಲ. ಏಕೆ? ನನ್ನ ಶರೀರ ನಾನು ನೋಡ್ಕೋಬೋದು, ನನ್ನ ಮನಸ್ಸು ನಾನು ನೋಡ್ಕೋಬೋದು, ನನ್ನ ಬುದ್ಧಿ ನಾನು ನೋಡ್ಕೋಬೋದು, ನನ್ನ ವ್ಯಕ್ತಿತ್ವ ಅಹಂಕಾರ ನೋಡ್ಕೋಬೋದು. ಯಾವುದರಿಂದ ಇವೆಲ್ಲವನ್ನು ನೋಡ್ತೀನೋ ಅದನ್ನು ನೋಡ್ಕೊಳಕ್ಕಾಗುತ್ತೋ? ಆಗೋಲ್ಲ. ನಾನೇ ನೋಡಿಲ್ಲ. ಈಗ ನೀವೆಲ್ಲಿ ನೋಡಿದ್ದೀರ? ನೀವೆಲ್ಲಿ ಬೈತೀರ? ಒಂದು ವೇಳೆ ನನ್ನನ್ನು ನೋಡಬೇಕಾದ್ರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ನೀನನ್ನು ಭೇದನೇ ಇರೋಲ್ಲ. ಇನ್ನು ಗಂಡ ಹೆಂಡತಿ ಜಗಳ ಆಡೋಕ್ಕಾಗೋದಿಲ್ಲ. ಯಾಕೆ? ನಾನೇ ಅಲ್ಲಿರೋದು ನಾನು, ಇಲ್ಲಿರೋದು ನಾನೇ, ಎಲ್ಲ ಕಡೆ ಇರೋದು ನಾನೇ, ಹೌದಾ? ಆದ ಕಾರಣ ಮೋಕ್ಷ ಬೇಕು ಅನ್ನೋದೇ ಅದೇ. ಅಂದರೆ ಅಷ್ಟಾವಕ್ರಮಶಿಗಳು ಹೋಗ್ತಾರಲ್ಲಿ ಶರೀರ ನೋಡ್ತಾರೆ, ನಗ್ತಾರೆ. ನಾನು ನೋಡಲಿಲ್ಲ, ನೀವು ಕೇವಲ ಶರೀರ ಮಾತ್ರ ನೋಡಿದ್ರಿ ಅಂದಾಗ ಅವ್ರಿಗೆಲ್ಲ ಏನು ಸರಿಯಾಗಿ ಅರ್ಥ ಆಯಿತು. ಮತ್ತೆ ಕೋಪ ಮಾಡ್ಕೊಂಡ್ರು ಏನೋ. ಜನಕ ಮಹಾರಾಜಿಗೆ ಮಾತ್ರ ಆ ಮಾತು ತಲೆಗೆ ಹೋಗುತ್ತೆ. ಈ ಬಾಲಕನ ಹತ್ರ ಕೇಳಬೇಕು ತತ್ವ ಅಂತ. ಮತ್ತು ಅಷ್ಟಾವಕ್ರಮಶಿಗೆ ಭೇಟಿಯಾಗಿ ಮನೆಗೆ ಕರ್ಕೊಂಬಂದು ಪಾದ ಪೂಜೆ ಎಲ್ಲ ಮಾಡಿ ಆತಿಥ್ಯ ಮಾಡಿ ಆಮೇಲೆ ತತ್ವ ತಿಳಿಸ್ಕೊಡಿ. ಏನು ಕೇಳ್ತಾರೆ? ನಿಮ್ಮೂರು ಯಾವುದು? ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿ ಭವಿಷ್ಯತಿ, ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿ ಭವಿಷ್ಯತಿ, ವೈರಾಗ್ಯಂ ಚ ಕಥಂ ಪ್ರಾಪ್ತಂ, ವೈರಾಗ್ಯ ಹೇಗೆ ಬರುತ್ತೆ ಇದನ್ನು ಹೇಳಿ. ಮತ್ತು ಅಷ್ಟೆಲ್ಲ ತರ್ಕೊಂಬಂದೆಲ್ಲ ಮಾಡಿಬಿಟ್ಮೇಲೆ ಹೇಳಬೇಕು ಇಲ್ಲ? ಮತ್ತೇನಂತಾರೆ? ಯದಿ ಮೋಕ್ಷವಿಚ್ಛತಿ, ನಿಜವಾದ ಮೋಕ್ಷ ಬೇಕಾಗಿದ್ದರೆ ಅಲ್ಲಿ ಕರ್ಕೊಂಬಂದು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ. ಯಾಕೆ? ಮೋಕ್ಷ ಬೇಕಂತಲ್ಲ, ಇದೆ ಸುಮ್ಮನೆ ಕರ್ಕೊಂಬರ್ತೀನಿ ಮನೆಗೆ. ಅಷ್ಟೆಲ್ಲ ಮಾಡುವುದು. ನಿಜವಾದ ಮೋಕ್ಷ ಬೇಕಾಗಿದೆಯೋ? ಯಾರೋ ಪಂಡಿತರಿಗೆ ಒಂದು ಕಡೆ ಕಠೋಪನಿಷತ್ತು ಹೇಳಿ ಕೊಟ್ಟಿದ್ದು. ನಾನು ಅಧ್ಯಕ್ಷ ಸಭೆಗೆ. ಈ ಎಲ್ಲ ಒಂದೇನೋ ತರಲೆ ಕೆಲಸ ಅಂತಲೇ ಅನ್ಸುತ್ತೆ ನಮಗೆ, ಸಭೆಗೆ ಅಧ್ಯಕ್ಷ ಆಗೋದು ಅದೆಲ್ಲ. ಯಾಕೆ? ಅವ್ರೇನು ಹೇಳೋದು ಹೊಗಳಬೇಕು, ನನಗೆ ಅದು ಸರಿ ಹೋಗೋದು. ಯಾಕೆ? ನಾನು ಜನಗಳಿಗೆ ಮೋಸ ಮಾಡ್ತೀನಿ, ನಂಗೆ ನಾನು ಮೋಸ ಮಾಡಿಕೊಡ್ತಿದ್ದೀನಿ. ನಾನು ಸಾಮಾನ್ಯ ನಾನು ಸಭೆಗೆ ಅಧ್ಯಕ್ಷ ಆಗೋಕ್ಕೆ ಒಪ್ಪಲ್ಲ. ಏನೋ ಅಲ್ಲಿ ಕೂತಿದ್ದೆ, ಅವ್ರು ಕಠೋಪನಿಷತ್ತು ಸರಿಯಾಗಿ ಹೇಳಲಿಲ್ಲ. ಚೆನ್ನಾಗಿ ಅರ್ಥ ಆಗುತ್ತೆ. ಒಳಗಡೆ ಏನೋ ಹಿಂಸೆ ಪಡ್ತಾ ಇದ್ದಾರೆ ಇವರು, ಒಳಗಡೆ ಏನೋ ಹಿಂಸೆ ಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸರಿ ಆಯಿತು, ಸಭೆ ಮುಗೀತು. ಆಮೇಲೆ ಇನ್ನೂ ಪಂಡಿತ ಹತ್ರ ಕೇಳಿದೆ. ಅಂದರೆ ನಾವು ಮೋಕ್ಷ ಬೇಕು ಅಂತ ಅಂತೀವಿ,
ನಿಜವಾಗ್ಲೂ ಸಿಗುತ್ತೆ ಅಂದರೆ ಒಪ್ಪಲ್ಲ. ಇನ್ನೊಬ್ಬ ಪಂಡಿತ ಹತ್ರ ಕೇಳಿದೆ, ಅವ್ರು ಯಾಕೆ ಕಟ್ ಆಫ್ ಲಿಸ್ಟ್ ಸರಿಯಾಗಿ ಹೇಳಲಿಲ್ಲ, ಏನೋ ಒಳಗಡೆ ಹಿಂಸೆ ಪಡ್ತಿದ್ದಾಗಿದೆ ಅಂತ. ಇಲ್ಲ, ಅವ್ರು ಶ್ರೀಮತಿಯರು ಡೈವರ್ಸ್ ಮಾಡಬೇಕು ಅಂತಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಮನಸ್ಸು ಸರಿ ಇಲ್ಲ ಅಂತ. ಅಲ್ಲ ಇವರೇ, ಇಷ್ಟೆಲ್ಲ ಅಧ್ಯಯನ ಮಾಡ್ತಿರೋದು ಯಾಕೆ? ಬಂಧನ ಬಿಡಿಸ್ಕೋಬೇಕು ಅಂತ. ಅಂದರೆ ಆಕೆನೇ ಹೊರಟೋಗ್ತೀನಿ ಅಂದರೆ, ಅಯ್ಯಮ್ಮ ಒಳ್ಳೆ ಕೆಲಸ ಮಾಡಿದೆ, ತಗೋ ನಿಂಗೇನು ಬೇಕು ಎಲ್ಲ ತೊಗೊಂಡೋಳು. ಸದ್ಯ ನಾನು ಬಿಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ, ಈಗ ಸಂಸಾರದಲ್ಲೇ ಇದ್ದು ಒಳಗಡೆ ಬಿಡಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಿದ್ದೆ, ನೀನು ಹೋಗ್ತೀನಿ ಅಂದರೆ ಭಾಳ ಸಂತೋಷ ಆಯಿತು, ತಗೊಂಡು ಏನೇನು ಬೇಕೋ ತೊಗೊಂಡು ಹೋಗು ಅಂದ್ಬಿಟ್ರೆ ಆಗೋಯ್ತಿಲ್ಲ. ಅದಕ್ಕೆ ಯಾಕೆ ಇವರು ಬದಲಾಡಬೇಕು ಅಂತೆ. ಇಷ್ಟೆಲ್ಲ ಅಧ್ಯಯನ ಮಾಡೋದು ಮೋಕ್ಷಕ್ಕೋಸ್ಕರ ತಾನೆ, ಬಂಧನ ಬಿಡಿಸ್ಕೊಳ್ಳೋಕ್ಕೆ. ಆವಾಗ ಆ ಪಂಡಿತರು ಹೇಳ್ತಾರೆ, ನಾವು ಮೋಕ್ಷ ಬೇಕು ಅಂತೀವಿ ಹೊರತು ಸಿಗುತ್ತೆ ಅಂದರೆ ಒಪ್ಪಲ್ಲ. ಅದಕ್ಕೋಸ್ಕರ ಜನಕ ಮಹಾರಾಜನಿಗೆ ಹೇಳ್ತಾರೆ, ನಿಜವಾದ ನಿಮಗೆ ಮೋಕ್ಷ ಬೇಕಾಗಿದ್ದರೆ. ಜನಕ ಮಹಾರಾಜ ಅಂದ್ರೇನು? ಅದೇನು ಯಾಜ್ಞವಲ್ಕ್ಯ ಮಹರ್ಷಿಗಳು, ಅಯ್ಯೋ ಬೃಹದಾರಣ್ಯಕೋಪನಿಷತ್ತು ಬರತಕ್ಕ ಜನಕ ಮಹಾರಾಜ, ರಾಮಾಯಣ ಬರತಕ್ಕ ಜನಕ ಮಹಾರಾಜ, ಅಷ್ಟಾವಕ್ರ ಮಹರ್ಷಿಗಳು ಶ್ರವಣ ಮಾಡಿದಂಥ ಜನಕ ಮಹಾರಾಜ, ಮತ್ತು ಇನ್ಯಾವುದನ್ನು ಪುರಾಣಗಳಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ. ಇವರೆಲ್ಲ ಒಬ್ಬರೇನೋ ಬೇರೆ ಬೇರೆನೋ ಸ್ಪಷ್ಟ ಇಲ್ಲ, ಹೌದಾ? ಸೊ ಒಂದು ಸಲ ಜನಕ ಮಹಾರಾಜ ಅವ್ರ ಗುರುಗಳ ಹತ್ರ ಹೇಳ್ತಾನಂತೆ, ಎಲ್ಲವೂ ನಿಮಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ, ಶರೀರ ಸಮೇತ ನಿಮಗೆ ಸಮರ್ಪಣೆ ಆಗೋಗಿದೆ ಅಂತ. ಅವಾಗ ಅವರು ತಕ್ಷಣವೇ ಕುದುರೆ ಮೇಲೆ ಹತ್ತು ಅಂತಾರಂತೆ. ಹತ್ತಲಿಕ್ಕೋಸ್ಕರ ಕಾಲು ಹೀಗಂತಾನೆ ನಿಲ್ಲು ಅಂತಾರೆ. ನಿಲ್ಲು ಅಂದ್ಬಿಟ್ಟು ಅಂದರೆ ಕಾಲು ಮೇಲೆ ಕೆತ್ತಿದ್ದಾರೆ, ಇನ್ನು ಕೂಡಲಿಲ್ಲ ಕುದುರೆ ಮೇಲೆ, ನಿಲ್ಲು ಅಂತಾರಂತೆ. ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ರಾಜ ಕದಲೇ ಇಲ್ಲ. ಎಲ್ಲರ ಪ್ರಜೆಗಳು ಅವ್ರು ಬಂದು ಎಲ್ಲ ಹೇಳಿದ್ರು ಕದಲಿಲ್ಲ, ಹಾಗೇ ಇದ್ದಾರಂತೆ. ಆಮೇಲೆ ಆ ಗುರುನ ಹೊಡಿಕೊಂಡು ಹೋಗ್ತಾ ಏನು ನೀವು ನಿಲ್ಲು ಅಂದ್ಬಿಟ್ರಿ, ನಿಂತೇ ಬಿಟ್ಟಿದ್ದಾರೆ, ಏನು ಕದುತ್ತಿಲ್ಲ ಅಂತ. ಮತ್ತೆ ಗುರು ಬಂದು ಇಳಿಯಪ್ಪ ಅಂದರೆ ಅವಾಗ ಇಳಿತಾರಂತೆ. ಯಾಕೆ? ನಾನು ಶರೀರ ಸಮೇತ ಸಮರ್ಪಣೆ ಮಾಡಿದ್ದೀನಿ ಅಂದ್ಬಿಟ್ಟೆ, ಇನ್ನು ಈ ಶರೀರ ನಿಮ್ಮದು, ನೀವು ಯಾವ ರೀತಿ ಹೇಳಿದ್ರೆ ಆ ರೀತಿ ನಡೀಬೇಕೇ ಹೊತ್ತು ಇದು ನಂದು ಅಂತ ನಾನು ಉಪಯೋಗಿಸೋಗಿಲ್ಲ ಅಂಥ ಅಧಿಕಾರಿಗೆ ಒಂದು ವೇಳೆ ನಿಮ್ಗೆ ಮೋಕ್ಷ ಬೇಕಾಗಿದ್ದರೆ ಅಂತಾರೆ. ಬೇಕಾಗಿದ್ದರೆ ಅಂದು ಮತ್ತೇನಪ್ಪ ಮಾಡ್ತಾರೆ, ಏನು ಮಾಡಬೇಕು ಮೊದಲು ಅಂದರೆ ವಿಷಯ ಅನಿಷವರ್ತಯ, ಅಲ್ಲೂ ಇದೇ ಉಪದೇಶ ನಡೆಯುತ್ತೆ. ವಿಷಯಗಳನ್ನು ವಿಷದಂತೆ ಬಿಟ್ಬಿಡು. ವಿಷಯ ಮೊಟ್ಟ ಮೊದಲು ಮೋಕ್ಷ ಬೇಕಂದರೆ ವಿಷಯಗಳನ್ನು ವಿಷಯದಂತೆ ಬಿಟ್ಬಿಡು. ನಾವು ಈ ವಿಷಯ ಭೋಗಗಳಲ್ಲಿ, ವಿಷಯ ಸಂಪಾದನೆಗೆ, ವಿಷಯ ಸಂಗ್ರಹಕ್ಕೋಸ್ಕರವೇ ಜೀವನ ಮಾಡ್ತಾ ಇದ್ದೀವಿ ರಜೋಗುಣದಿಂದ. ಆದರೆ ಮುತ್ತು ಕಡೆಗೆ ಪ್ರಯಾಣ ಮಾಡ್ತಿದ್ದೀವಿ. ಸಿಕ್ತೋ ಏನನ್ನ ಆನಂದ ಅಂತ ಸಿಕ್ತು, ಕ್ಷಣಿಕ ಅಷ್ಟೇ, ಶಾಶ್ವತ ಅಂತಕ್ಕಂಥದ್ದು ಸಿಗಲಿಲ್ಲ, ದಾಹ ಅನ್ನತಕ್ಕಂಥದ್ದು ಹೋಗಲಿಲ್ಲ. ಹೌದಾ? ಇದೇ ವಿಷಯವನ್ನೇ ಡಿ ವಿ ಗುಂಡಪ್ಪನವರು ಹೇಳ್ತಾರೆ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟಕ್ಕಿಂತ ಉಪೋಷಿತ ಲೇಸಂತೆ, ತುಷೆ ಕಣಲೆ ಜೀವ ಬಿಸಿಬಾಣಿ ಬಿದ್ದವಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷಯಗಳಲ್ಲಿ ಇದ್ದು ಜೀವನ ಮಾಡೋಕ್ಕಿಂತ ಸ್ಮಶಾನದಲ್ಲಿ ಇರೋದು ಉತ್ತಮ ಅಂತಾರೆ. ಋಷಿಕೇಶಲ್ಲಿ ನಾವಿದ್ದಾಗ ರಾಮಾನಂದ ಅಂತ ಸ್ವಾಮಿಗಳಿದ್ದರು. ಅವರು ಒಂದು ರೂಮಲ್ಲಿ ಇರೋರು, ಯಾವುದೋ ಆಶ್ರಮದಲ್ಲಿ ಇರಲಿಲ್ಲ ಅವರು. ಅದು ಒಂದು ಬಂಧನ ಅಂತ ಯಾವ ಆಶ್ರಮಕ್ಕೆ ಹೋಗಲಿಲ್ಲ ಅವರು. ಆಶ್ರಮದಲ್ಲಿ ಏನು ಮಾಡಲಿಲ್ಲ, ಒಂದು ರೂಮಲ್ಲಿರೋರು. ಬೆಳಗ್ಗೆ ಎದ್ದು ಗಂಗಾ ನದಿ ಬಂದು ಸ್ನಾನ ಮಾಡಿಕೊಂಡು ಅಲ್ಲೇ ಜಪ ಮಾಡ್ಕೊಂಡು ಕೂತಿರೋರು. ಬೆಳಗ್ಗೆ 6 ಗಂಟೆಗೆ ಬಂದರೆ 8 8:45 ತನಕ ಅಲ್ಲೇ ಇರೋರು ಗಂಗಾ ನದಿ ದಡದ ಮೇಲೆ. ಅಲ್ಲಿಂದ ಕ್ಷೇತ್ರಕ್ಕೆ ಹೋಗೋರು, ಮತ್ತೆ ಭಿಕ್ಷೆ ತಗೊಂಬಂದು ಗಂಗಾ ಮಾತೆಗೆ ಅರ್ಪಣೆ ಮಾಡಿ ತಿಂದ್ಬಿಟ್ಟು ಮತ್ತೆ ಮನೆಗೆ ಹೋಗೋರು, ರೂಮ್ಗೆ ಹೋಗೋರು. ಮತ್ತು ಸಂಜೆಗೆ 4:15 5 ಗಂಟೆಗೆ ಬಂದು 1 ಗಂಟೆ ಕಾಲ ಗಂಗಾ ನದಿ ದಡದಲ್ಲಿ ಕೂತಿದ್ದು ಮತ್ತೆ ಕ್ಷೇತ್ರಕ್ಕೆ ಹೋಗೋರು ಭಿಕ್ಷಕ್ಕೆ.